ಇವತ್ತು ಮಂಗಳೂರಿನಲ್ಲಿ ಅಲ್ಲಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಅಂಗಡಿ ಗೂಡಂಗಡಿಗಳನ್ನು ತೆರೀತಾ ಇರುತ್ತೆ ಅಂತ ನಾವು ಕಾಣ್ತಾ ಇದ್ದೇವೆ. ನಾನಿವತ್ತು ಉಸ್ತುವಾರಿ ಸಚಿವರಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆಯ ಕಮಿಷನರ್ಗೆ ಈ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ನೀವು ತಾರತಮ್ಯವನ್ನು ಯಾಕೆ ಮಾಡ್ತೀರಿ? ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂಥ ಕದ್ರಿ ಪಾರ್ಕ್ ಸಮೀಪದಲ್ಲಿ ನೀವು ಗೂಡಂಗಡಿಗಳನ್ನು ತೆರವು ಮಾಡಿದ್ರಿ. ನಾರಾಯಣಗುರು ಸರ್ಕಲ್ನಿಂದ ಲೇಡಿಲ್ ಶಾಲೆಯ ಹೊರಭಾಗದಲ್ಲಿ ಇದ್ದದಿಂದ ಉರ್ವ ಸ್ಟೋರ್ ಭಾಗದಲ್ಲಿರುವಂಥ ಎಡಬದಿಯಲ್ಲಿರುವಂಥ ಎಲ್ಲ ಗೂಡಂಗಡಿಗಳನ್ನು ನಿನ್ನೆ ಮೊನ್ನೆ ತೆಗೆದ್ರಿ. ಆ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಪುನರಪ್ಪಿ ಅದನ್ನು ಉಪಯೋಗ ಮಾಡಲಿಕ್ಕಾಗದಷ್ಟು ರೀತಿಯಲ್ಲಿ ಅದನ್ನು ಹುಡಿ ಮಾಡಿ ತಾವು ಕೊಂಡೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ನಾಯಕರು ಸೂಚಿಸಿದಂಥ ಕಡೆಗಳಲ್ಲಿ ಮಾತ್ರ ನೀವು ಈ ರೀತಿಯ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಿ. ಅವರು ಸೂಚಿಸುವಂಥ ಜಾಗವನ್ನು ನೀವು ಇವತ್ತು ಗೂಡಂಗಡಿಗಳನ್ನು ತೆರೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ. ಒಂದು ಕಡೆಯಿಂದ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಕಮ್ಯುನಿಸ್ಟ್ ಪಕ್ಷದವರು ಅವರ ಪಕ್ಷದ ಮೆಂಬರ್ಗಳಿರುವಂಥ ಗೂಡಂಗಡಿಗಳನ್ನು ತೆಗಿಲಿಕ್ಕೆ ಅವರು ಬಿಡಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿದ್ದಂಥವರ ಗೂಡಂಗಡಿ ತೆಗಿಲಿಕ್ಕೆ ಬಿಡಲ್ಲ. ಯಾರೋ ಬಡವರು ಎಲ್ಲೋ ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ಆದರೆ ನೀವು ಅದನ್ನು ತೆಗಿತೀರಿ. ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲ, ಇಡೀ ಮಂಗಳೂರಿನಲ್ಲಿರುವ ಎಲ್ಲ ಗೂಡಂಗಡಿಗಳು ತೆಗಿತೀವಿ, ನ್ಯಾಯ ಎಲ್ರಿಗೂ ಒಂದೇ. ಇಲ್ಲ, ಎಲ್ರಿಗೂ ವ್ಯಾಪಾರ ಮಾಡ್ಲಿಕ್ಕೆ ಬಿಡಬೇಕು. ಬೇಕಾಬೆಟ್ಟಿಯಾಗಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಗೂಡಂಗಡಿ ತೆಗೆಯುವಂಥದ್ದು. ಅವಾಗ ಗೂಡಂಗಡಿ ಇರುವಂಥ ಬಡವರಿಗೆ, ಬೀದಿ ಬದಿಯಲ್ಲಿರುವಂಥವ್ರಿಗೆ ಗೊತ್ತಿಲ್ಲ. ಅವ್ರು ಎಣಿಸ್ಕೊಳ್ತಾರೆ ಸ್ಥಳೀಯ ಶಾಸಕರುಗಳ ಪಾತ್ರ ಇದೆ ಅಂತ ಹೇಳಿ ಎಣಿಸ್ಕೊಳ್ತಾರೆ. ನಾನು ಕೂಡ ಹೇಳುವಂಥದ್ದು ಇಷ್ಟೇ ಏನು ಅಂತ ಕೇಳಿದ್ರೆ, ಈಗ ಮಾರ್ಕೆಟ್ ರೋಡ್ನಲ್ಲಿ ಇಷ್ಟೆಲ್ಲ ಅಂಗಡಿಗಳಿದೆ, ಲಕ್ಷಗಟ್ಟಲೆ ರೂಪಾಯಿ ಬಾಡಿಗೆ ಕೊಟ್ಟು ತೆಗೆದುಕೊಳ್ಳುವಂತ ಅಂಗಡಿಗಳು ಲೇಡಿ ಗೋಚನ್ ಆಸ್ಪತ್ರೆಯ ಹೊರಗಡೆ ಮಾರ್ಕೆಟ್ ರೋಡಲ್ಲಿ, ಅಲ್ಲಿ ಅಷ್ಟೊಂದು ದೊಡ್ಡ ಪಿಪಿಪಿ ಮಾಡೆಲ್ ಬಿಲ್ಡಿಂಗ್ ಆಗಿದೆ. ಆ ಲಕ್ಷಗಟ್ಟಲೆ ಪಾರ್ಕಿಂಗ್ ಕೊಟ್ಟು ಲಕ್ಷಗಟ್ಟಲೆ ಕಾರ್ಪೊರೇಷನ್ಗೆ ಆದಾಯ ಕೊಡುವಂತ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮತ್ತು ಟ್ರೇಡ್ ಲೈಸೆನ್ಸ್ ಅಲ್ಲಿ ಆದಾಯ ಕೊಡುವಂತ ಅಂಗಡಿ ಮುಗ್ಗಟ್ಟಿನ ಒಳಗಡೆ ಅಂಗಡಿ ಇದೆ ಮಾರ್ಕೆಟ್ ರೋಡ್. ಅದನ್ನು ಮುಟ್ಟು ಸಾಹಸ ಮಾಡಲ್ಲ. ನಮಗೆ ಬೇಕಾದ ಕಡೆಗಳಲ್ಲಿ, ಕಾಂಗ್ರೆಸ್ನ ನಾಯಕರು ಹೇಳಿದ ಕಡೆಯಲ್ಲಿ ಈ ತಾರತಮ್ಯವನ್ನು ಮಾಡುವ ಅನ್ನೋದು ನಾನು ವಿರೋಧ ಮಾಡ್ತೇನೆ. ಮಾಡುವುದಾದ್ರೆ ಕಾನೂನನ್ನು ಎಲ್ಲರಿಗೂ ಅಪ್ಲೈ ಮಾಡಿ. ಈ ಭಾರತದಲ್ಲಿ ಹುಟ್ಟಿದಂತ, ಈ ಮಂಗಳೂರಿನಲ್ಲಿ ಹುಟ್ಟಿದಂತ, ಈ ಕರಾವಳಿಯಲ್ಲಿ ಹುಟ್ಟಿದಂತ, ಈ ತುಳುನಾಡಿನಲ್ಲಿ ಹುಟ್ಟಿದಂತ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಒಂದೇ. ಆಡಳಿತ ಪಾರ್ಟಿಯ ವ್ಯಕ್ತಿಗಳು ಹೇಳಿದಾಗ ಕಾನೂನು ಬದಲು, ನಮ್ಮ ಕಾನೂನು ಬದಲು, ನಮಗೆ ಬೇಕಾದವರಿಗೆ ಕಾನೂನು ಬದಲು, ಈ ರೀತಿ ಮಾಡುವುದ ತಾರತಮ್ಯದನ್ನ ನಾನು ಇದನ್ನು ಒಪ್ಪಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಕಾನೂನು ನಿಯಮಗಳು ಎಲ್ಲರಿಗೂ ಒಂದಾಗಿರ್ಬೇಕು ಅಂತೇಳಿ. ಇನ್ನೊಂದು ನೋಡಿ, ಪಾಲಿಕೆಯ ಫ್ಲೆಕ್ಸ್ಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಫ್ಲೆಕ್ಸ್ನ ಬಗ್ಗೆ ಬಹಳ ದೊಡ್ಡ ರೀತಿಯಲ್ಲಿ ಇದನ್ನು ಹಾಲಲ್ಲಿ ಹಾಕಬಾರದು, ಇದಕ್ಕೊಂದು ಝೋನ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಝೋನಲ್ಲಿ ಮಾತ್ರ ಫ್ಲೆಕ್ಸ್ ಹಾಕಬೇಕು ಅಂತ ಹೇಳೋದು ಅವರ ಬೇಡಿಕೆ. ಸರಿ ಇದೆ, ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತ ಮಾಡಿದ್ದೇವೆ. ದಾರಿ ಉದ್ದಕ್ಕೂ ಫ್ಲೆಕ್ಸ್ ಹಾಕಿ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಫ್ಲೆಕ್ಸ್ ಹಾಕ್ತಾರೆ, ಅದನ್ನು ಅಧಿಕಾರಿಗಳು ತೆಗೆಯುವಂತ ತಾಕತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದಾಗ ಹಾಕ್ತಾರೆ. ಯುಟಿ ಖಾದರ್ ಅವರು ಸ್ಪೀಕರ್ ಆದಂತ ಬೇರೆ ಬೇರೆ ಕಾರ್ಯಕ್ರಮದ ಫ್ಲೆಕ್ಸ್ ಹಾಕ್ತಾರೆ. ನಿನ್ನೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಮಾಡಿದಂತ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಇತ್ತು, ಸುರತ್ಕಲ್ ಭಾಗದಿಂದ ಮಂಗಳೂರು ತನಕ. ನಿನ್ನೆ ಮೊನ್ನೆ ಐವಾನ್ ಡಿಸೋಜ್ ಅವರು ಹಾಕಿದ ಫ್ಲೆಕ್ಸ್ ಇತ್ತು. ಅವರ ಫ್ಲೆಕ್ಸ್ ಅನ್ನ ಕಾರ್ಯಕ್ರಮ ಆದ ನಂತರ ತೆಗೆದು ನಾವು ತೆಗೆದಿದ್ದೇವೆ ಅಂತ ತೋರಿಸ್ಕೊಡ್ತಾರೆ. ನಾಳೆ 25 ತಾರೀಕಿಗೆ ಮಾರಿಗುಡಿ ದೇವಸ್ಥಾನದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಉರುವದಲ್ಲಿ ಕಾರ್ಯಕ್ರಮ ಇದೆ. ಅವರು ದೇವಸ್ಥಾನದ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ, ಅದನ್ನು ಹರಿದುಕೊಂಡೋಗಿದ್ದಾರೆ. ನಾನು ಕೇಳುವಂಥದ್ದು, ದೈವಸ್ಥಾನದ ಫ್ಲೆಕ್ಸ್ಗಳು ಹಾಕ್ಲಿಕ್ಕೆ ಬಿಡದವರು ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್. ಮೊನ್ನೆ ನಮ್ಮ ಇಂಟರ್ನ್ಯಾಷನಲ್ ಕಬಡ್ಡಿ ಕೋರ್ಟ್ ಮತ್ತು ಶಟ್ಲ್ ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಯ್ತಲ್ಲ, ಟೂರ್ನಮೆಂಟ್ ಆಯ್ತು. ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಇಡೀ ಮಂಗಳೂರಿನಲ್ಲಿ ಹಾಕಿದ್ರಲ್ಲ.
ಕಾರ್ಪೊರೇಷನ್ ಯಾವಾಗ ತಾಕತ್ತಿಲ್ವಾ? ಈ ಜಿಲ್ಲಾಧಿಕಾರಿಗಳಿಗೆ ಯಾವಾಗ ತಾಕತ್ತಿಲ್ವಾ? ನಾನು ಕೇಳುವಂಥದ್ದು ಕಾಂಗ್ರೆಸ್ನವರದು ಇತ್ತು, ಬಿಜೆಪಿ ಅವರದು ಬಿಡಿ ಅಂತ ನಾನು ಕೇಳಲ್ಲ. ನಾವು ಕಾನೂನಿಗೆ ಗೌರವ ಕೊಡುವವರು. ಆದರೆ ದೇವಸ್ಥಾನದ ದೈವಸ್ಥಾನದ ಯಾವುದೇ ತೆಗಿತೀರಿ ಅಂತ ಹೇಳಿದ್ರೆ ಅವರು ದೇವರುಗಳಿಗಿಂತ ಜಾಸ್ತಿ, ದೈವದಕ್ಕಿಂತ ಜಾಸ್ತಿ ಈ ಅಧಿಕಾರಿಗಳಿಗೆ, ಈ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯನಾ? ಅಲ್ಲಲ್ಲಿ ದೇವಸ್ಥಾನದ ಕಾರ್ಯಕ್ರಮದ ತೆಗೆಯುವಂತ ರೀತಿ ಮಾಡ್ತೀರಿ. ಈಗ ನಿನ್ನೆ ಐವಂಡಿಸೋದ್ರ ಒಂದು ಫ್ಲೆಕ್ಸ್ ಹಾಕಿದ್ರು. ಐವಂಡಿಸೋದ್ರ ಕಾರ್ಯಕ್ರಮ ಆದ ನಂತರ ತೆಗೆದು ತೆಗೆದಿದ್ದೇವೆ ಅಂತ ಹೇಳಿ ತೋರಿಸ್ಕೊಡ್ತಾರೆ. ನಾನು ಕೇಳುವಂಥದ್ದು ಇದರಲ್ಲಿ ತಾರತಮ್ಯ ಮಾಡಬೇಡಿ. ನೀವು ದೇವಸ್ಥಾನದವರದು ಬಿಡುವುದಿಲ್ಲ, ಕಾಂಗ್ರೆಸ್ನವ್ರದ್ದು ಬಿಡಬೇಡಿ, ಬಿಜೆಪಿ ಅವರದ್ದು ಬಿಡಬೇಡಿ, ಹಿಂದೂಗಳದ್ದು ಬಿಡಬೇಡಿ, ಮುಸಲ್ಮಾನರದ್ದು ಬಿಡಬೇಡಿ, ಯಾರದ್ದು ಬಿಡಬೇಡಿ, ಕ್ರೈಸ್ತರದ್ದು ಬಿಡಬೇಡಿ, ಎಲ್ಲರಿಗೂ ಒಂದೇನೆ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಯಾಗ ಹಾಕಿದ್ರು ಕೂಡ ಕೆಲ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಅನ್ನ ತೋರಿಸ್ಕೊಟ್ರು, ಬಂತದು, ಅದು ತೆಗೆಯುವುದಿಲ್ಲ. ಹೆದರಿಕೆ. ಯಾಕಂತ ಹೇಳಿದ್ರೆ ಈ ಅಧಿಕಾರಿಗಳಿಗೆಲ್ಲ ಎತ್ತಂಗಡಿ ಮಾಡ್ತಾರೋ ಅಂತೇಳಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ತಳಮಟ್ಟದ ಅಧಿಕಾರಿಗಳ ತನಕ ಈ ಹೆದರಿಕೆ ಇರಬಹುದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ ತಾಳಕ್ಕೆ ತಕ್ಕಂತೆ ಕುಣಿಯುವುದಂತನ್ನು ಬಿಡಿ. ನಿಯಮಗಳಿದ್ರೆ ಎಲ್ಲರಿಗೂ ತಾರತಮ್ಯ ಇದೆ, ಒಂದೇ ರೀತಿಯಲ್ಲಿ ಮಾಡಿ. ಅದರಲ್ಲಿ ಕೂಡ ಆಡಳಿತ ಅಂತೂ ಸಂಪೂರ್ಣ ವೈಫಲ್ಯ. ಮಹಾನಗರ ಪಾಲಿಕೆ, ನಾನು ಮೊನ್ನೆ ಕಮಿಷನರಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಮಾಡಿದೆ, ಹೇಳಿದೆ ಅವರಿಗೆ. ಒಂದು ಕಾಲದಲ್ಲಿ ನಮ್ಮ ಮಂಗಳೂರಿನ ಸ್ವಚ್ಛತೆ 5ನೇ ರ್ಯಾಂಕಿಂಗ್ ಅಲ್ಲಿ ಇತ್ತು. ಈಗ ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಡೆಬ್ರಿಸ್ಗಳು, ಅಲ್ಲಲ್ಲಿ ಕಸಗಳು, ಯಾರಿಗೂ ಸಾಮರ್ಥ್ಯ ಇಲ್ಲ ತೆಗೆಸುವಂಥದ್ದು. ಎಷ್ಟು ಸಲ ಬಾಯಿ ಪಡ್ಕೊಂಡು ಹೇಳಿದ್ರು ತೆಗೆಯುವಂತ ಸಾಮರ್ಥ್ಯ ಇಲ್ಲ. ಇಡೀ ಮಂಗಳೂರಿನಲ್ಲಲ್ಲಿ ಕಸಗಳು, ಹೊರ ರಾಜ್ಯ, ಹೊರ ದೇಶದಿಂದ ಬಂದಂತವರು, ಅದು ಕೂಡ ಈಗ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರುವಂತವ್ರು, ಇದನ್ನ ಕಂಡ್ರೆ ಏನು ಹೇಳ್ತಾರೆ ಹೇಳಿ? ಬಹಳ ದುಃಖ ಆಗತ್ತೆ. ಜಿಲ್ಲಾಧಿಕಾರಿಗಳು ಇದನ್ನ ಅವರಿಗೆ ಹೇಳುವಂಥದ್ದು. ಬೇರೆ ಎಲ್ಲ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ, ಇದು ಮಾಡ್ಲಿಕ್ಕೆ ಬರಲ್ವಾ? ಸ್ವಚ್ಛತೆ ಮಾಡ್ಲಿಕ್ಕೆ ನಾವಂತೂ ಕೇಳ್ಕೊಳ್ತಾ ಇದ್ದೇವೆ ನಿರಂತರ. ಅದಾಯ್ತು, ನಿನ್ನೆ ಕೂಡ ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿಲ್ಲದೆ ದಿವಸಕ್ಕೊಂದು 10-15 ಜನರು ನನಗೆ ಕರೆ ಮಾಡ್ತಾರೆ. ಕುಡಿಯುವ ನೀರಿಗೂ ಕೊಡ್ಲಿಕ್ಕಾಗದಂತ ಯೋಗ್ಯತೆ ಇಲ್ಲದಂತ ಈ ಆಡಳಿತ ಕಾಂಗ್ರೆಸ್ ಸರ್ಕಾರ, ಮತ್ತೆ ಇವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದು ಪ್ರಶ್ನೆ. ಒಟ್ಟಾರೆಯಾಗಿ ವಾರಗಟ್ಟಲೆ ಕುಡಿಯುವ ನೀರಿಲ್ಲ, ವಾರಗಟ್ಟಲೆ ಕಸ ಕೊಂಡೋಗೋರಿಲ್ಲ, ರಸ್ತೆಯಲ್ಲಿ ಬಿದ್ದ ಕಸ ಕೊಂಡೋಗೋದಿಲ್ಲ, ದಾರಿಯಲ್ಲಿಯೂ ಮನೆಗೆ ಬಂದು ಕಸ ಕೊಂಡೋಗುವಂತಹ ವ್ಯಕ್ತಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದನ್ನು ನೋಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದಂತ ರೀತಿಯಲ್ಲಿದೆ. ನಾನು ನಿರಂತರವಾಗಿ ಅವರಿಗೆ ಸಭೆ ಮಾಡ್ತೇವೆ, ಅವರಿಗೆ ಹೇಳ್ತೇವೆ, ಆದ್ರೆ ಅವರಿಗೆ ಯಾವುದೇ ಹೆದರಿಕೆ ಇಲ್ಲ.